ನಾನ್ ವೆಜ್ ತಿನ್ನೋಕ್ಕಾಗಲ್ಲ, ಇಲ್ಲ ವೆಯ್ಟ್ ಲಾಸ್ಗೆ ಒಂದು ಒಳ್ಳೆ ಸ್ಟ್ರೀಟ್ ಸ್ಟೈಲ್ ಥರ ರೆಸಿಪಿ ಬೇಕು ಅಂದರೆ ಈ ಸೋಯಾ ಚಂಕ್ ರೆಸಿಪಿನ ನೀವು ಟ್ರೈ ಮಾಡಿ. ಒಂದು ಪಾತ್ರೆ ತೊಗೊಂಡು ಡ್ರೈ ರೋಸ್ಟಿಗೆ 1 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಸೋಂಪು ಆ್ಯಂಡ್ 2 ಡ್ರೈ ಚಿಲ್ಲಿನ ತೊಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಒಂದು ಪಾತ್ರೆನ ತೆಗೆದ್ಬಿಟ್ಟು ನೀರಿಟ್ಟು ಆ ನೀರನ್ನ ಬಾಯ್ಲ್ ಮಾಡೋಕ್ಕಿಡಿ. ಬಾಯ್ಲ್ ಆಗೋ ಟೈಮಲ್ಲಿ ಸೋಯಾ ಚಂಕ್ಸ್ನ ಹಾಕಿ ಅದು 5 ನಿಮಿಷ ಸೋಕ್ ಆಗುತ್ತೆ ನೀರೆಲ್ಲ. ಅದಾದಮೇಲೆ ಸೋಯಾ ಚಂಕ್ಸ್ನ ನೀರಿಂದ ಆಚೆ ತೆಗೆದ್ಬಿಡಿ. ಇವಾಗ ಇನ್ನೊಂದು ಪ್ಯಾನಲ್ಲಿ 3 ಟೇಬಲ್ ಸ್ಪೂನ್ ಆಯಿಲ್ನ ತೊಗೊಳ್ಳಿ ಆ್ಯಂಡ್ 1 ಮೀಡಿಯಮ್ ಸೈಜ್ ಆನಿಯನ್ ಆ್ಯಂಡ್ ಕರಿ ಲೀವ್ಸ್, ಅದು 10-15 ಆದರೆ ಇನ್ನೂ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕ್ಕೊಂಡ್ರೆ. ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ಮನೇಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ 2 ಟೇಬಲ್ ಸ್ಪೂನು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಮಸಾಲ ಆಗಿ ವೆರಿ ಸಿಂಪಲ್, ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ ಆ್ಯಂಡ್ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಫ್ ಸ್ಟೈಲ್ ಡೈಲಿ ವ್ಲಾಗ್ ಕೂಡ ನಾನು ಪೋಸ್ಟ್ ಮಾಡ್ತಿರ್ತೀನಿ. ರೋಸ್ಟ್ ಆದಮೇಲೆ 1 ಟೊಮೆಟೊನ ತೊಗೊಂಡಿದ್ದೀನಿ ಆ್ಯಂಡ್ ಚೂರು ನೀರು ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ತೊಗೊತಾ ಇದ್ದೀನಿ, ಯಾಕಂದರೆ ಸೋಯಾ ಚಂಕ್ಸು ಚೆನ್ನಾಗಿ ಅಬ್ಸರ್ವ್ ಆಗಬೇಕಲ್ವ. ಇದು ಸ್ಟ್ರೀಟ್ ಸ್ಟೈಲ್ ಥರನೇ ಇರುತ್ತೆ, ಯಮ್ಮಿ ಆಗಿರುತ್ತೆ. ವೆಯ್ಟ್ ಲಾಸ್ ಇರೋರಿಗೆ ತುಂಬಾ ಇಷ್ಟ ಆಗುತ್ತೆ. ನಾಟ್ ಓನ್ಲಿ ಫಾರ್ ವೆಯ್ಟ್ ಲಾಸ್, ಎಲ್ಲರಿಗೂ ಕೂಡ ಮನೇಲಿರೋರಿಗೆ ಇಷ್ಟ ಆಗುತ್ತೆ. ಗ್ರೈಂಡ್ ಮಾಡಿರೋ ಆ ಮೆಣಸು ಮತ್ತು ಸೋಂಪು ಪೌಡ್ರ್ ಇದೆಯಲ್ಲ, ಅದನ್ನು ಲಾಸ್ಟಲ್ಲಿ ನೀವು ಅದನ್ನು 2 ಸ್ಪೂನ್ ಹಾಕಿ ಗಾರ್ನಿಷಿಂಗಿಗೆ ಕೊರೆಂಡರ್ ಹಾಕಿ ಚಪಾತಿ, ಅನ್ನ ಇಲ್ಲ ಬರೀ ಹಂಗೆ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್.